ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನಾನು ಈಗಾಗಲೇ 1 to 5 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 5 ವಿಡಿಯೋಗಳನ್ನು ತಂದಿದ್ದೇನೆ ಸ್ನೇಹಿತರೆ. ಅದರಲ್ಲೂ ಕೂಡ ಗ್ರಾಮರನ್ನು ಕಂಪ್ಲೀಟಾಗಿ ಮಾಡ್ತಾ ಇದ್ದೇನೆ. ಅದರ ಜೊತೆ ಇದೀಗ ನಿಮಗೆ ಪರಿಸರ ಅಧ್ಯಯನವನ್ನು ಜೊತೆಗೆ ಸ್ವಲ್ಪ ಚೇಂಜ್ ಇರಲಿ ಅಂತ ಪರಿಸರ ಅಧ್ಯಯನವನ್ನು ಕೂಡ ನಿಮ್ಮ ಮುಂದೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ತಮ್ಮನೆಲ್ಲ ನೋಡ್ಬೋದು ನೀವು ಪರಿಸರ ಅಧ್ಯಯನ 1ನೇ ತರಗತಿ 1 ರಿಂದ 5ನೇ ತರಗತಿ ಶಿಕ್ಷಕರ ನೇಮಕಾತಿ ಎನ್ನುವಂಥದ್ದೇನಿದೆ ಇದು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸ್ನೇಹಿತರೆ. ನಾನು ಇಲ್ಲಿ ನಿಮಗೆ ಪೂರ್ತಿ ಸಿಲೆಬಸ್ಸನ್ನು ಅಥವಾ ಪೂರ್ತಿ ಪಾಠವನ್ನು ಓದಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಆ ಪಾಠದಲ್ಲಿ ಇಂಪಾರ್ಟೆಂಟ್ ಯಾವುದು ಅನಿಸುತ್ತೋ ಅದನ್ನು ನಿಮ್ಮ ಮುಂದೆ ತರುವಂಥ ಕೆಲಸವನ್ನು ಮಾಡ್ತೀನಿ. ಮತ್ತು ಎಲ್ಲಿಂದ ಪ್ರಶ್ನೆಗಳು ಬಂದಿವೆ, ಯಾವ ಪ್ರಶ್ನೆಗಳು ಹೇಗೆ ಬಂದಿವೆ ಅದೆಲ್ಲವನ್ನು ಕ್ಲಿಯರಾಗಿ ನಿಮ್ಮ ಮುಂದೆ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಮೊದಲ ಪ್ರಶ್ನೆ ಹೇಗಿದೆ: ಸಸ್ಯಗಳು ಉಸಿರಾಡಲು ಬಳಸುವ ಅನಿಲ ಯಾವುದು? ಸ್ನೇಹಿತರೆ, ಇಲ್ಲಿ ಇಂಗಾಲದ ಡೈಆಕ್ಸೈಡ್, ಆಮ್ಲಜನಕ, ಸಾರಜನಕ, ಜಲಜನಕ ಅಂತಿದೆ. ಇದು ಮೊನ್ನೆಯ TETಗೂ ಕೂಡ ಬಂದಿರುವಂಥದ್ದು. ಎಷ್ಟು? TET 2025ರಲ್ಲಿ ಬಂದಿರುವಂಥದ್ದು ಮೊದಲ ಪೇಪರ್ ಪರಿಸರ ಅಧ್ಯಯನದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಮ್ಲಜನಕ. ಆದರೆ ನಾವು ತುಂಬ ಜನ ಏನು ಮಾಡ್ತೀವಿ ಅಂದರೆ ಇಂಗಾಲದ ಡೈಆಕ್ಸೈಡ್ ಅಂತ ಹಾಕ್ಬಿಡ್ತೀವಿ. ಸಸ್ಯಗಳು ಇಂಗಾಲದ ಡೈಆಕ್ಸೈಡನ್ನು ಉಸಿರಾಡ್ತವೆ, ನಮಗೆ ಆಮ್ಲಜನಕವನ್ನು ಕೊಡುತ್ತೆ ಎನ್ನುವಂಥದ್ದು ಇದು ತಪ್ಪು ಕಾನ್ಸೆಪ್ಟ್. ಆದರೆ ಸಸ್ಯಗಳು ಕೂಡ ಉಸಿರಾಡಲು ಆಮ್ಲಜನಕವನ್ನೇ ಬಳಸುತ್ತದೆ. ಹಾಗಾದರೆ ಈ ಪ್ರಶ್ನೆ ಯಾವ ಪಾಠದಲ್ಲಿ, ಎಷ್ಟನೇ ತರಗತಿಯಲ್ಲಿ, ಯಾವ ಇದರಲ್ಲಿ ಬಂದಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ನೀವು ನೋಡಬಹುದು, ಇದು ಜೀವ ಪ್ರಪಂಚ ಅಂತ. ಇಲ್ಲಿ ಜೀವ ಪ್ರಪಂಚ ಎನ್ನುವಂಥದ್ದು ಮೊದಲ ಪಾಠ. ಎಷ್ಟು? 5ನೇ ತರಗತಿಯ ಮೊದಲ ಪಾಠ ಯಾವುದು? ಜೀವ ಪ್ರಪಂಚ ಎನ್ನುವಂಥದ್ದು 4ನೇ ಪೇಜ್ ಅಂದ್ಕೊಂಡಿದ್ದೀನಿ. 4ನೇ ಪೇಜ್ನಲ್ಲಿ ಬರುವಂಥದ್ದು. ಇಲ್ಲಿ ನೋಡಿ, ಜೀವಿಗಳು ಉಸಿರಾಡುತ್ತವೆ ಎಂಬುದನ್ನು ನೀನು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀಯ. ಅಂದರೆ ಜೀವಿಗಳು ಅಂದಮೇಲೆ ಉಸಿರಾಡಬೇಕು ಎನ್ನುವಂಥದ್ದು. ಜೀವಿಗಳು ಉಸಿರಾಡುವಾಗ ವಾಯುವಿನಲ್ಲಿ ಆಕ್ಸಿಜನ್ ಅಂದರೆ ಆಮ್ಲಜನಕ ಅನಿಲವನ್ನು ತೆಗೆದುಕೊಂಡು ಕಾರ್ಬನನ್ನು ನೀವು ಎಲ್ಲರೂ ಕೂಡ ಬಿಡ್ತೀವಿ. ಹಾಗೆ ಪ್ರಾಣಿಗಳು ಉಸಿರಾಡಲು ವಿಶೇಷ ಅಂಗಗಳಿವೆ. ಶ್ವಾಸಕೋಶ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವು ಶ್ವಾಸಕೋಶಗಳು ಇರುವಂಥದ್ದು. ಇದು ಚಿಕ್ಕ ಮಕ್ಕಳಿಗೆ ಹೇಗೆ ಅರ್ಥ ಆಗಬೇಕು ಆ ರೀತಿ ಹೇಳಿದ್ದಾರೆ, ಅದುವೇ ನಮಗೂ ಕೂಡ ಇಂಪಾರ್ಟೆಂಟ್. ಇನ್ನು ಸಸ್ಯಗಳು ಕೂಡ ಉಸಿರಾಟಕ್ಕಾಗಿ ಆಕ್ಸಿಜನ್ ಅನಿಲವನ್ನು ಅಥವಾ ಆಮ್ಲಜನಕವನ್ನು ಬಳಸುತ್ತವೆ, ಅವಲಂಬಿಸಿವೆ. ಸಾಮಾನ್ಯವಾಗಿ ಎಲೆಗಳು ಪತ್ರರಂಧ್ರದ ಮೂಲಕ ಉಸಿರಾಡ್ತವೆ. ಅಂದರೆ ಸ್ನೇಹಿತರೆ ನೋಡಿ, ಆಕ್ಸಿಜನ್ ಅನಿಲದ ಸಹಾಯದಿಂದ ಆಹಾರದಲ್ಲಿರುವ ಶಕ್ತಿಯು ಜೀವಿಗಳ ದೇಹಕ್ಕೆ ದೊರೆಯುತ್ತದೆ. ಅಂದರೆ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರುವಂಥದ್ದು. ಇಲ್ಲಿ ಖಾಲಿ ಪೇಜಲ್ಲಿ ಬರ್ತೀನಿ ನೋಡಿ. ಸಸ್ಯಗಳು ಕೂಡ ಆಮ್ಲಜನಕವನ್ನೇ ಬಳಸಿಕೊಳ್ಳುತ್ತವೆ. ಆಮ್ಲಜನಕವನ್ನೇ ಬಳಸಿಕೊಳ್ತವೆ ಎನ್ನುವಂಥದ್ದು ನಿಮಗೆ ಗೊತ್ತಿರುವಂತಹ ಒಂದು ಇದಾಗಿರಬೇಕಾಗುತ್ತೆ. ಉಸಿರಾಟಕ್ಕೆ ಜೀವಿಗಳು ಸಸ್ಯಗಳು ಎರಡೂ ಕೂಡ ಆಮ್ಲಜನಕವನ್ನೇ ಬಳಸಿಕೊಳ್ಳುತ್ತವೆ ಎನ್ನುವಂಥದ್ದು ಗೊತ್ತಿದ್ದರೆ ಮಾತ್ರ ನಿಮಗೆ ಒಂದು ಅಂಕ ಬರುತ್ತದೆ. ಗಾಬರಿಯಾಗಿ ನೀವು ಏನು ಇಂಗಾಲದ ಡೈಆಕ್ಸೈಡನ್ನು ಎಲ್ಲಿ ಬಳಸ್ಕೊಳ್ತವೆ ಸಸ್ಯಗಳು ಅಂತ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಿದರೆ ಅದಕ್ಕೆ ಸರಿಯಾದ ಉತ್ತರ ದ್ಯುತಿ ಸಂಶ್ಲೇಷಣೆಯಲ್ಲಿ ಮಾತ್ರ ಇಂಗಾಲದ ಡೈಆಕ್ಸೈಡ್ ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ಕೊಳ್ತವೆ ಎನ್ನುವಂಥದ್ದು ಗೊತ್ತಿರಲಿ ಸ್ನೇಹಿತರೆ. ಓಕೆ, ಮುಂದಿನ ಪ್ರಶ್ನೆ: ಸಸ್ಯಗಳ ಎಲೆಗಳು ಯಾವುದರ ಮೂಲಕ ಉಸಿರಾಟವನ್ನು ಮಾಡ್ತವೆ ಎನ್ನುವಂಥದ್ದು. ಇದು ಕೂಡ ರಿಪೀಟ್ ಆಗಿರುವಂಥದ್ದು. ಪತ್ರರಂಧ್ರ ಅಥವಾ ಸುಮ್ಯಾಟೋ ಎನ್ನುವಂಥದ್ದು. ಇದೇ ಪ್ರಶ್ನೆಯಲ್ಲಿ ನೋಡಿ, ಇದೇ ಪೇಜಲ್ಲಿ ನಿಮಗೆ ಇಲ್ಲಿಗೂ ಉತ್ತರ ಸಿಗುತ್ತೆ. ಸಸ್ಯಗಳು ಕೂಡ ಉಸಿರಾಟಕ್ಕೆ ಆಕ್ಸಿಜನ್ ಅನಿಲವನ್ನು ಅವಲಂಬಿಸಿವೆ. ಸಾಮಾನ್ಯವಾಗಿ ಸಸ್ಯಗಳ ಎಳೆಯ ತಳಭಾಗದಲ್ಲಿ ಅಂದರೆ ಕೆಳಭಾಗದಲ್ಲಿ ಪತ್ರರಂಧ್ರಗಳು ಅಥವಾ ಸುಮ್ಯಾಟೋ ಮೂಲಕ ಉಸಿರಾಡುತ್ತವೆ. ಆಕ್ಸಿಜನ್ ಅನಿಲದ ಸಹಾಯದಿಂದ ಆಹಾರದಲ್ಲಿರುವ ಶಕ್ತಿಯು ಜೀವಿಗಳಿಗೆ, ಅಂದರೆ ಆಕ್ಸಿಜನ್ ಮೂಲಕ ನಮಗೆ ಶಕ್ತಿಯನ್ನು ನೀಡುವಂಥ ಕೆಲಸವನ್ನು ಮಾಡುತ್ತವೆ ಎನ್ನುವಂಥದ್ದನ್ನು ನೀವು ನೋಡ್ಕೊಳ್ಳಿ. ಇವೆರಡು ಪ್ರಶ್ನೆಗಳಿಗೆ ಇಲ್ಲೇ ಉತ್ತರ ಸಿಕ್ತು. ಇನ್ನು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಯಾವ ವಸ್ತುಗಳು ಬಿಡುಗಡೆಯಾಗುತ್ತವೆ? ಆಪ್ಷನ್ ಕೊಡ್ಬೋದು. ಆಕ್ಸಿಜನ್ನು, ಗ್ಲೂಕೋಸು, ಇಂಗಾಲದ ಡೈಆಕ್ಸೈಡ್, ಹೀಗೆ ಹಲವಾರು ಕೊಡಬಹುದು. ಅದರಲ್ಲಿ ನಿಮಗೆ ಆಕ್ಸಿಜನ್ ಮತ್ತು ಗ್ಲೂಕೋಸ್ ಎನ್ನುವಂಥದ್ದು ಬಿಡುಗಡೆಯಾಗುತ್ತೆ. ಎಲ್ಲಿ ನಿಮಗೆ ಸಿಗುತ್ತೆ ನೋಡಿ ಸ್ನೇಹಿತರೆ. ದ್ಯುತಿ ಸಂಶ್ಲೇಷಣೆ ಅಂದರೆ ನಿಮಗೆ ಗೊತ್ತಿದೆ, ಸಸ್ಯಗಳು ಆಹಾರವನ್ನು ತಯಾರಿಸಿಕೊಳ್ಳುವ ಒಂದು ಕ್ರಿಯೆ. ಅದು ಕೂಡ ಬೆಳಕಿನ ಶಕ್ತಿ, ವಾಯುವಿನಲ್ಲಿರುವ ಕಾರ್ಬನ್ ಡೈಆಕ್ಸೈಡ್, ಮಣ್ಣಿನಲ್ಲಿರುವ ನೀರು, ಖನಿಜ ಲವಣಾಂಶಗಳು ಬೇರಿನ ಮೂಲಕ ಹೀರಿಕೊಂಡು ಎಲೆಯಲ್ಲಿ ಪತ್ರಾದಿ ಸಹಾಯದಿಂದ ಆಹಾರ ತಯಾರಾಗುತ್ತದೆ. ಇದನ್ನು ದ್ಯುತಿ ಸಂಶ್ಲೇಷಣೆ ಅಂತ ಕರಿತೇವೆ. ಸಸ್ಯದ ಆಹಾರ ತಯಾರಿಕೆಯಲ್ಲಿ ನೋಡಿ ಗ್ಲೂಕೋಸ್ ತಯಾರಾಗುತ್ತದೆ ಹಾಗೂ ಆಕ್ಸಿಜನ್ ಬಿಡುಗಡೆಯಾಗುತ್ತೆ.
ಗ್ಲೂಕೋಸ್ ತಯಾರಾಗುತ್ತೆ, ಆಕ್ಸಿಜನ್ ಬಿಡುಗಡೆ ಆಗುತ್ತೆ. ಇದರ ಉಪಯೋಗ ಗ್ಲೂಕೋಸ್ ನಮ್ಮ ದೇಹಕ್ಕೆ ಅತ್ಯಂತ ಅವಶ್ಯಕವಾಗಿರುವಂಥದ್ದು, ಆಕ್ಸಿಜನ್ ಉಸಿರಾಡೋಕ್ಕೆ ಅನುಕೂಲ ಆಗುವಂಥದ್ದು. ಕ್ಲಿಯರ್ ಸ್ನೇಹಿತರೆ? ದ್ವಿತೀಯ ಸಂಶ್ಲೇಷಣೆಯಲ್ಲಿ ಬಿಡುಗಡೆಯಾಗುವಂಥದ್ದು ನಿಮಗೆ ಗೊತ್ತಿರಲಿ, ಗ್ಲೂಕೋಸ್ ಮತ್ತು ಆಕ್ಸಿಜನ್ ಎನ್ನುವಂಥದ್ದನ್ನು ನೀವು ಮರಿಬಾರ್ದು. ಇನ್ನು ಮುಂದಿನ ಪ್ರಶ್ನೆ, ಡ್ರಾಸಿರಾ ಒಂದು ಯಾವ ಸಸ್ಯ ವರ್ಗಕ್ಕೆ ಸೇರಿದೆ ಅಂದರೆ ಕೀಟಹಾರಿ ಸಸ್ಯಾಹಾರಿ. ಹಾಗಾದರೆ ಹೇಗೆ, ಯಾವುದರಲ್ಲಿ ಬರುತ್ತೆ ನೋಡಿ, ಇದೇ ಪೇಜಲ್ಲಿ ನಿಮಗೆ ಸಿಗುತ್ತೆ. ಡ್ರಾಸಿರಾ ಅಂದರೆ ಇದೆ ಸ್ನೇಹಿತರೆ, ಇದು ನೆಂಪೆಥಿಸ್ ಅಂತ, ಇದು ಯುಟಿಕ್ಯುಲೇರಿಯಾ ಅಂದರೆ ಈ ಮೂರು ನೀವು ತಿಳ್ಕೊಳ್ಳಿ, ಡ್ರಾಸಿರಾ, ನೆಂಪೆಥಿಸ್ ಮತ್ತು ಯುಟ್ರಿಕ್ಲೂರಿಯಾ ಎನ್ನುವಂಥದ್ದನ್ನು. ಯಾಕಂದರೆ ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಈ ಮೂರಲ್ಲಿ ಯಾವುದಾದ್ರೂ ಒಂದು ಹೆಸರನ್ನು ಕೊಟ್ಟು ಇದು ಯಾವ ಸಸ್ಯ ಅಂತ ಕೇಳಿದರೆ ಇದು ಕೀಟಹಾರಿ ಸಸ್ಯಗಳು. ಯಾಕಂದರೆ ಇವು ನೋಡಿ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ, ನೈಟ್ರೋಜನ್ಗಾಗಿ ಕೀಟಗಳನ್ನು ಅವಲಂಬಿಸಿರ್ತವೆ. ಇವುಗಳನ್ನು ಕೀಟಹಾರಿ ಸಸ್ಯಗಳು ಅಂತ ಕರಿತೀವಿ. ಯಾವ್ಯಾವು? ಡ್ರಾಸಿರಾ, ನೆಪ್ತಿಸಮ್, ಯುಟ್ರಿಕ್ಯುಲೇರಿಯಾ ಎನ್ನುವಂತಹ ಮೂರು ಸಸ್ಯಗಳು. ಈ ಮೂರು ಸಸ್ಯಗಳಲ್ಲಿಯೇ ಕೇಳುವಂಥದ್ದು ಕೀಟಹಾರಿ ಸಸ್ಯ ಅಂತ. ಯಾಕಂದರೆ ಸಿಲೆಬಸ್ಸಲ್ಲಿ ಇರುವಂಥದ್ದು ಇದೇ ಚಾಪ್ಟರ್. ಸೊ ಆ ಕಾರಣದಿಂದ ಅದು ಡ್ರಾಸಿರಾ, ನೆಂಪೆಥಿಸ್, ಯುಟ್ರಿಕ್ಯುಲೇರಿಯಾ ಎನ್ನುವಂಥದ್ದು ಅನ್ನೋದು ನಿಮಗೆ ನೆನಪಲ್ಲಿ ಇರಲಿ. ಇನ್ನು ಮುಂದಿನ ಪ್ರಶ್ನೆ, ಆಮೆಯ ಜೀವಿತ ಅವಧಿ ಎಷ್ಟು ಅಂತ ಕೇಳ್ಬೋದು ಸ್ನೇಹಿತರೆ. ಆಮೆಯ ಜೀವಿತಾವಧಿ 150 ವರ್ಷ. ಇದೆಲ್ಲಿಂದ ಬಂತು ಸರ್? ಇದರ ಬಗ್ಗೆ ನಮಗೆ ಸಿಲೆಬಸ್ಸಲ್ಲಿ ನಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ಖಂಡಿತ ಸಿಗುತ್ತೆ ನೋಡಿ. ಇದು ಕೂಡ 1ನೇ ಪಾಠ 5ನೇ ತರಗತಿ ಜೀವ ಪ್ರಪಂಚದಲ್ಲಿ ಬರುವಂಥದ್ದು. ಜೀವಿಗಳು ಜನಿಸಿದ ನಂತರ ಪ್ರೌಢಜೀವಿಗಳಾಗಿ ಬೆಳೆದು ಸಂತಾನೋತ್ಪತ್ತಿ ಮಾಡಿ ಮುಪ್ಪಾಗಿ ಕೊನೆಗೆ ಸಾಯುತ್ತವೆ. ಹೀಗೆ ಒಂದು ಜೀವಿಯ ಜನನ ಮತ್ತು ಮರಣಗಳ ನಡುವಿನ ಅವಧಿಯನ್ನೇ ನಾವು ಜೀವಿತಾವಧಿ ಅಂತ ಕರಿತೀವಿ. ಪ್ರಾಣಿಗಳು ಮತ್ತು ಜೀವಿತಾವಧಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಷ್ಟರಲ್ಲೇ ಕೇಳ್ತಾರೆ ನಿಮಗೆ. ಆಮೆ ಎಷ್ಟು ಅಂದರೆ 150 ವರ್ಷಗಳು, ಆನೆ ಬಂದು 70 ವರ್ಷಗಳು. ನಿಮ್ಗೆ ಗೊತ್ತಿಲ್ಲ, ಆನೆ 70, ಆಕಳು ಬಂದು 20 ವರ್ಷಗಳು ಮಾತ್ರ ಬದುಕುವಂಥದ್ದು, ಹದ್ದು ಬಂದು 20 ವರ್ಷಗಳು, ಮಾನವ 70ರಿಂದ 80 ವರ್ಷಗಳು. ಸ್ನೇಹಿತರೆ ಇಷ್ಟರೊಳಗಡೆ ಕೇಳ್ತಾರೆ ನೀವು ಕುದುರೆದೆಷ್ಟು, ಹುಲಿದೆಷ್ಟು ಅದೆಲ್ಲ ಬೇಡ. ನೀವು 5ನೇ ತರಗತಿ ಅಂದರೆ ಇಲ್ಲೇನು ಚಾರ್ಟ್ ಇದೆ. ಆಮೆ ಅಂದರೆ 150, ಆನೆ ಅಂದರೆ 70, ಆಕಳು ಅಂದರೆ 20, ಹದ್ದು ಅಂದರೆ 20, ಮಾನವ ಅಂದರೆ ಇಷ್ಟು ಮಾತ್ರನೇ ನಿಮಗೆ ಸಾಕು ಅಂತ ನಾನು ಭಾವಿಸ್ತೀನಿ. ಇನ್ನು ಕುಂಬಳಕಾಯಿ ಒಂದು ಡ್ಯಾಶ್ ವಾರ್ಷಿಕ ಸಸ್ಯ ಅಂದರೆ ಏಕವಾರ್ಷಿಕ ಸಸ್ಯ. ಸ್ನೇಹಿತರೆ ಇದು ಇಂಪಾರ್ಟೆಂಟು. ಕೆಲವೊಂದು ಕೇಳ್ತಾರೆ ದ್ವಿವಾರ್ಷಿಕ ಮತ್ತು ಇವೆಲ್ಲವನ್ನು ಕೇಳುವಂಥದ್ದು ನೋಡಿ. ಜೀವಿತ ಅವಧಿಯಲ್ಲಿ ಆಧಾರದ ಮೇಲೆ ಏಕವಾರ್ಷಿಕ ಸಸ್ಯಗಳು, ದ್ವಿವಾರ್ಷಿಕ ಸಸ್ಯಗಳು, ಬಹುವಾರ್ಷಿಕ ಸಸ್ಯಗಳು ವಿಂಗಡಿಸಲಾಗುತ್ತೆ. ಏಕವಾರ್ಷಿಕ ಸಸ್ಯಗಳು ಯಾವ್ಯಾವ ಬರ್ತವೆ ಅಂತ ನಿಮಗೆ ಇಂಪಾರ್ಟೆಂಟ್ ಆಗಿರ್ಬೇಕಾದ್ರೆ, ಒಂದು ವರ್ಷದಲ್ಲೇ ನೋಡಿ, 1 ವರ್ಷ ಅಥವಾ ಒಂದು ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಿಯಾಗಿ ಹಣ್ಣಾದ ಮೇಲೆ ಬಿಡುಗಡೆ ಆಗ್ತವುದು. ಏಕವಾರ್ಷಿಕ ಸಸ್ಯಗಳು ಹತ್ತಿ, ತರಕಾರಿಗಳು, ಕುಂಬಳಕಾಯಿ, ಭತ್ತ, ಗೋಧಿ, ಜೋಳ. ಇಷ್ಟರಲ್ಲೇ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಎಕ್ಸ್ಟ್ರಾ ಓದೋಕೆ ಹೋಗ್ಬೇಡಿ. ಜಸ್ಟ್ ಎಕ್ಸ್ಟ್ರಾ ಓದ್ಕೊಳ್ಳಿ ಅಂದರೆ ಓದ್ಕೊಳ್ಳೋದಾದ್ರೆ ಓದ್ಕೊಳ್ಳಿ. ಕನ್ಫ್ಯೂಷನ್ ಆಗುತ್ತೆ, ನಮ್ಮ ಏಜ್ಗೆ ಇದಾಗ್ತಿಲ್ಲ ಅಂತಂದರೆ ಇಷ್ಟೇ ಸಾಕು. ಹತ್ತಿ, ತರಕಾರಿ, ಕುಂಬಳಕಾಯಿ, ಭತ್ತ, ಗೋಧಿ ಇದು ಏಕವಾರ್ಷಿಕ. ದ್ವೈವಾರ್ಷಿಕ ಅಂದರೆ 2 ವರ್ಷಗಳಿಗೊಮ್ಮೆ ಬರುವಂಥದ್ದು. ಇವು ಇಂಪಾರ್ಟೆಂಟು. ದ್ವೈವಾರ್ಷಿಕ ಅಂತ ಬಂದಾಗ ಬೀಟ್ರೋಟ್ ಇರ್ಬೋದು, ಕಬ್ಬು, ಬೀಟ್ರೋಟು, ಎಲೆಕೋಸು, ಶುಂಠಿ, ಗರ್ಜರಿ ಅಂದರೆ ಕ್ಯಾರೆಟು. ಇಷ್ಟು ಇಂಪಾರ್ಟೆಂಟ್ ನಿಮಗೆ. ಈ 5 ದ್ವಿವಾರ್ಷಿಕಗಳನ್ನು ನೆನಪುಕೊಳ್ಳಿ. ಬೀಟ್ರೋಟು, ಕಬ್ಬು, ಎಲೆಕೋಸು, ಶುಂಠಿ, ಗಜ್ಜರಿ. ಇಷ್ಟಾದರೆ ತಿಳ್ಕೊಂಡಿದ್ರೆ ಇಂಪಾರ್ಟೆಂಟು. ಇನ್ನು ಬಹುವಾರ್ಷಿಕ ಸಸ್ಯಗಳು ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಇದು ಅಡಿಕೆ, ಹಲಸು, ಬೇವು, ತೆಂಗು, ನಿಂಬೆ ಮತ್ತು ಮಾವು. ಇದು ಸೊ ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊಡ್ತೀನಿ. ಇನ್ನು ಸ್ನೇಹಿತರೆ ಇದು ಅಂದರೆ 1ನೇ ಚಾಪ್ಟರ್ 5ನೇ ತರಗತಿಯ ಜೀವ ಪ್ರಪಂಚ ಏನಿದೆ, ಜೀವ ಪ್ರಪಂಚ ಎನ್ನುವಂಥದ್ದು, ಜೀವ ಪ್ರಪಂಚ ಎನ್ನುವಂತಹ ಚಾಪ್ಟರಲ್ಲಿ ಬಂದಂತಹ ಪ್ರಮುಖ ಪ್ರಶ್ನೆಗಳು. ಅಂದರೆ ನಾನು ಆ ಪಾಠವನ್ನು ಓದಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಅದು ಮಾತ್ರ ಹೇಳ್ತಾ ಇದ್ದೀನಿ. ಮೇ ಬಿ ಈ ವಿಡಿಯೋ ಕೂಡ ಒಂದು ಚಾಪ್ಟರ್ಗೆ ನಾನು ಅದನ್ನೇ ಒಂದು ಚಾಪ್ಟರ್ನ ಪೂರ್ತಿಯಾಗಿ ಓದಿದರೆ ನಿಮಗೆ ಕನಿಷ್ಠ 40ರಿಂದ 60 ನಿಮಿಷಗಳು ಬೇಕಾಗೋದು. ಬಟ್ ಅದನ್ನು ನಾನು ಸಿಂಪಲ್ಲಾಗಿ ಇಂಪಾರ್ಟೆಂಟ್ ಕ್ವಶನನ್ನು ತೆಗೆದು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ದೀನಿ. ಅದರಿಂದ ಇದು ಜಸ್ಟ್ 10 ಮಿನಿಟ್ಸ್ ಒಳಗಡೆ ನಿಮಗೆ ವಿಡಿಯೋ ಆಗಿದೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ. ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ಉಚಿತ ತರಗತಿಗಳ ಉಪಯೋಗವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವರು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೇನೆ. ಧನ್ಯವಾದ.